ಯೆಹೋವನೇ, ನನ್ನ ಯಾತ್ರಾನುಭವವನ್ನು ನಿನಗೆ ಹೇಳಿಕೊಂಡಾಗ ನನಗೆ ಸದೋತ್ತರವನ್ನು ದಯಪಾಲಿಸಿದಿ. ನಿನ್ನ ನಿಬಂಧನೆಗಳನ್ನು ನನಗೆ ಉಪದೇಶಿಸು. ಬುಧವಾರ 11 ಮಾರ್ಚ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 56ನೇ ಅಧ್ಯಾಯದ 5ನೇ ವಚನ. ನನ್ನ ಪ್ರಾಕಾರಗಳೊಳಗೆ, ನನ್ನ ಆಲಯದಲ್ಲಿ ಅವರ ಜ್ಞಾಪಕಾರ್ಥವಾಗಿ ಶಿಲೆಯನ್ನಿಟ್ಟು ಹೆಣ್ಣು ಗಂಡು ಮಕ್ಕಳಿಗಿಂತ ಮೇಲಾದ ಹೆಸರುವಾಸಿಯನ್ನು ದಯಪಾಲಿಸುವೆನು. ಹೌದು, ಎಂದಿಗೂ ಅಳಿಯದೆ ಶಾಶ್ವತ ನಾಮವನ್ನು ಅನುಗ್ರಹಿಸುವೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರ ಶುಭೋದಯ. ದೇವರನ್ನು ನಂಬುತ್ತಾ ಆತನ ಮಾರ್ಗದಲ್ಲಿ ನಡೆಯುವಂಥವರು, ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿದುಕೊಳ್ಳುವವರನ್ನು ದೇವರು ಆಶೀರ್ವದಿಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಪ್ರಾಕಾರರೊಳಗೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯದ ಧ್ಯಾನದಲ್ಲಿ ವಿಶೇಷವಾಗಿ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 40 ಅಧ್ಯಾಯಗಳಲ್ಲಿ ಇಸ್ರಾಯೇಲ್ ಜನಾಂಗ, ಆ ಜನರು ಮಾಡಿದಂಥ ಕಾರ್ಯದ ನಿಮಿತ್ತವಾಗಿ ಅವರು ಅನುಭವಿಸುವಂಥ ಕಷ್ಟ, ಆಗುವಂಥ ಸ್ಥಿತಿಯನ್ನು ಅದ್ಭುತವಾಗಿ ಹೇಳಿದ್ದಾನೆ. ಪ್ರವಾದಿಯಾದಂಥ ಯೆಶಾಯನು 40ನೇ ಅಧ್ಯಾಯದ ನಂತರ ದೇವ ಜನರಿಗೆ ನಿರೀಕ್ಷೆಯನ್ನು ತೋರಿಸುವಂಥವನಾಗಿದ್ದಾನೆ. ದೇವರು ತನ್ನ ಜನರನ್ನು ಕೈಬಿಡದೆ ತಕ್ಕ ಸಮಯದಲ್ಲಿ ವಿಮೋಚಿಸುತ್ತಾನೆ ಎಂಬುದಾಗಿ ಹೇಳುವಂಥವನು. ಆದರೆ ಈ ಒಂದು ಅಧ್ಯಾಯ ಅನ್ಯ ಜನರ ಬಗ್ಗೆ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಪುಂಸಕರಿಗೆ ಸಮಾಜದಲ್ಲಿ ಒಳ್ಳೆ ಸ್ಥಾನ ಇಲ್ಲ. ಆದರೆ ದೇವರು ಈ ನಪುಂಸಕರಿಗೆ, ಅವರು ಒಂದು ವೇಳೆ ದೇವರ ವಾಕ್ಯವನ್ನು ನಂಬಿ ಸಬ್ಬತ್ ದಿನಗಳನ್ನು ಆಚರಿಸಿ ಅವರು ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿದುಕೊಂಡರೆ, ಅವರಿಗೆ ದೇವರು ಕೊಡುವಂಥ ಆಶೀರ್ವಾದನೆಂದರೆ, ತನ್ನ ಆ ಒಂದು ಆಲಯದಲ್ಲಿ ಪ್ರಾಕಾರಗಳೊಳಗೆ ದೇವರು ಅವರನ್ನು ಸೇರಿಸಿಕೊಳ್ಳುವುದು ಮಾತ್ರವಲ್ಲ, ಅವರಿಗೆ ಉತ್ತಮವಾದಂಥ ಹೆಸರನ್ನು ಕೊಟ್ಟು ಹೆಣ್ಣು ಗಂಡು ಮಕ್ಕಳಿಗಿಂತ ಉತ್ತಮ ಸ್ಥಾನ ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಹೇಗಾದರೂ ಇರಬಹುದು, ನಮ್ಮ ಎಂಥ ಬಲಹೀನತೆ ಇರಬಹುದು, ನಾವು ಸಮಾಜದಿಂದ ಅಸಡ್ಡೆ ಅಥವಾ ನಮ್ಮನ್ನು ತಳ್ಳಲ್ಪಟ್ಟಂಥ ಸ್ಥಿತಿಯಲ್ಲಿ ಇರಬಹುದು. ಆದರೆ ದೇವರು ನಮ್ಮನ್ನು ಆಹ್ವಾನಿಸ್ತಾನೆ. ದೇವರನ್ನು ನಂಬುತ್ತಾ ತನ್ನ ಒಡಂಬಡಿಕೆಯನ್ನು ಹಿಡಿಕೊಂಡು ದೇವರ ವಾಕ್ಯದಂತೆ ನಡೆಯುವುದೇ ಆದರೆ ಉತ್ತಮ ಸ್ಥಾನವನ್ನು ಕೊಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ದಯಾಮಯ ಸ್ವಾಮಿಯೇ, ನಿನ್ನ ಕೃಪೆಯಿಂದಾಗಿ ನಮ್ಮನ್ನು ನೀನು ಸೇರಿಸಿಕೊಳ್ಳುತ್ತಿ, ನಾವು ನಿನ್ನನ್ನು ಆತುಕೊಂಡು ವಾಕ್ಯದಂತೆ ನಡೆಯಲು ನಮ್ಮನ್ನು ಪ್ರೇರೇಪಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ. ಆಮೆನ್.